ಖಾಸಗಿ ಹೋಟೆಲ್ನಲ್ಲಿ ಇತ್ತೀಚೆಗೆ ರ್ಯಾಂಪ್ ವಾಕ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ವುಮೆನ್ಸ್ ಅಚೀವರ್ಸ್ ಅದರ ನೇತೃತ್ವ ವಹಿಸಿತ್ತು. ಸೀಮಾ ಪೂವಯ್ಯ ಮತ್ತು ಕವಿತಾ ಮುಂದಾಳತ್ವದಲ್ಲಿ ಫ್ಯಾಷನ್ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ 16 ವರ್ಷದಿಂದ 60 ವರ್ಷದವರು ಮಹಿಳೆಯರು ರ್ಯಾಂಪ್ ವಾಕ್ ಮಾಡಿ ಸೈ ಎನಿಸಿಕೊಂಡರು. ವೇದಿಕೆ ಏರಿದ ನಾರಿಯರು ಬಳ್ಳಿಯಂತೆ ಬಳುಕಿ ನೆರೆದಿದ್ದವರ ಮನರಂಜಿಸಿದ್ರು. ಡಿಫರೆಂಟ್ ಉಡುಪು ಧರಿಸಿ ಸ್ಟೇಜ್ನ ಕಳೆ ಹೆಚ್ಚಿಸಿದ್ರು. ಇನ್ನು ಕ್ಯಾಟ್ ವಾಕ್ ಮಾಡಿ ಸಭಿಕರನ್ನ ಹ್ಯಾಪಿಯನ್ನ ಡಬಲ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮ. D&K ಈವೆಂಟ್ಸ್ ಅವರು ಬೆಲ್ ಫ್ಯಾಷನ್ ಶೋ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ಡ್ ಇತ್ತು. ನನ್ನನ್ನು ಜೂರಿಯಾಗಿ ಕರೆದಿದ್ದಾರೆ. ಥ್ಯಾಂಕ್ ಯು ಕವಿತಾ ಫಾರ್ ಕಾಲಿಂಗ್ ಮೀ ಆ್ಯಸ್ ಎ ಜೂರಿ ಫಾರ್ ದಿಸ್ ಫ್ಯಾಷನ್ ಶೋ ಅಂತ ಹೋದರೆ ಅಲ್ಲಿ ಬರೀ ಒಂದು ಏಜ್ ಗ್ರೂಪಿನ ಇವ್ರು ಮಾತ್ರ ಇರ್ತಾರೆ, ಮಾಡೆಲ್ಸ್ ಮಾತ್ರ ಇರ್ತಾರೆ. ಸೊ ಇಲ್ಲಿ ಎಲ್ಲ ವಿಮೆನ್ನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಈ ಇವೆಂಟ್ ಮಾಡ್ತಾಯಿದ್ವಿ. ಆ್ಯಂಡ್ ಇವೆಂಟಿಂಗ್ ನನ್ನ ಕರೆದಿರೋದು ತುಂಬ ಖುಷಿ. ಫಸ್ಟ್ ಟೈಮ್ BL ಫ್ಯಾಷನ್ ಶೋ ಆರ್ಗನೈಸ್ ಮಾಡಿರೋದು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಅದ್ವೈತ್ ಹುಂಡೈ ಕಡೆಯಿಂದ ನಾವು ಪಾರ್ಟ್ ಆಗಿದ್ದೀವಿ ಇದಕ್ಕೆ. ಇಟ್ ಈಸ್ ಎ ವೆರಿ ಡಿಫ್ರೆಂಟ್ ಯುನೀಕ್ ಇವೆಂಟ್ ಒಂಥರ, ಎಸ್ಪೆಷಲಿ ಫಾರ್ ವುಮೆನ್ ಆ್ಯಂಡ್ ಹೂ ಆರ್ ರಿಯಲಿ ವರ್ಕಿಂಗ್ ಹಾರ್ಡ್ ಇನ್ ದಿ ರೆಸ್ಪೆಕ್ಟಿವ್ ಸೆಗ್ಮೆಂಟಲ್ಲಿ. So it is definitely a new initiative and we always welcome such initiatives. So ಅಷ್ಟು ಮಾತ್ರ ಹೇಳ್ಬೋದು. ಥ್ಯಾಂಕ್ ಯು. ಸೊ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರೆ ಭಾಳಷ್ಟು ಖುಷಿ ಆಗ್ತಿದೆ. ವುಮೆನ್ ಅಚೀವರ್ಸ್ ಅವಾರ್ಡ್ಸ್ ವುಮೆನ್ ಅಚೀವರ್ಸ್ ಅಂತ ಹೇಳಿದರೆ ಸೊ ಸೀಮಾ ಪೂಯ ಅವರಿಗೆ ಭಾಳಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಈವೆಂಟ್ಗೆ ನನ್ನ ಚೀಫ್ ಗೆಸ್ಟ್ ಕರೆದಿದ್ದಕ್ಕೆ. ಸೊ ಭಾಳಷ್ಟು ಈವೆಂಟ್ಗಳು ಈ ಥರ ಮಾಡಬೇಕು. ಸೊ ಇನ್ನು ಭಾಳಷ್ಟು ಎತ್ತರಕ್ಕೆ ಗ್ಲೋಬಲಿ ಅವರು ರೆಕಗ್ನೈಸ್ ಆಗಬೇಕು ಇಂಥ ಈವೆಂಟ್ಸ್ ಎಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. Thank you for coming to the Bell Fashion Show, which has been organized by D&K Fashion Styling Events. Our co-sponsored by Advait Hyundai, CaratLane, Helios and Cocobolo. We are here to celebrate the women's celebration, which is especially on the red carpet from 15 to 55. We have honorable judges will be there, juries will be there, will be taking care of the contestants. And we are doing an exclusive show for the Mysore Saree Udyog, which will be starting very shortly. DK ಫ್ಯಾಷನ್ ಶೋ ಅಂಥೇಳಿ ಇದನ್ನು ಒಂದು ಸಾಮಾನ್ಯ ಎಲ್ಲರಿಗೂ ಮಹಿಳೆಯರಿಗೆ ಕೊಡ್ತಾ ಇರೋ ಒಂದು ರೆಸ್ಪೆಕ್ಟ್, ಆನರಿಂಗ್ ವುಮೆನ್ ಆನ್ ಅ ರೆಡ್ ಕಾರ್ಪೆಟ್. ಸೊ ಇದಕ್ಕೆ ಹೀಗೆ ಇರಬೇಕು, ಹಾಗೆ ಮಾಡಲ್ಸ್ ಆಗಿರಬೇಕು ಆ ಥರ ಅಲ್ಲ, ಏಜ್ ಕ್ಯಾಟಗರಿ ವೈಸ್ ನಾವು ಇಟ್ಟಿದ್ದೀವಿ. ಸೊ ಇದು ಎಲ್ಲ ವುಮೆನ್ಸ್ಗೆ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಆಗ್ತಾಯಿದೆ. ತುಂಬ ಜನ ಬಂದು ನಾವು ಭಾಗವಹಿಸ್ತೀವಿ ಅಂತ ಒಪ್ಕೊಂಡು ಮುಂದೆ ಬಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಈವೆಂಟ್. ಸೊ ಎಲ್ಲರೂ ತಾವೆಲ್ಲ ನೋಡಿ ಇದನ್ನು ಅಭಿನಂದಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೋರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಫ್ರೆಷರ್ ಮಾಡೆಲ್ಸ್ನ ನೋಡೋದಕ್ಕೆ. ನಾನು ಇದೇ ಥರ ಲಾಸ್ಟ್ 14 ಇಯರ್ಸ್ ಬ್ಯಾಕ್ ಮಾಡಲಿಂಗ್ ಇಂಡಸ್ಟ್ರಿಗೆ ಬಂದು ರ್ಯಾಂಪ್ ವಾಕ್ ಮಾಡಿಕೊಂಡೆ ಇಲ್ಲಿ ತನಕ ಬಂದಿದ್ದು. ಬಟ್ ಇವತ್ತು ತುಂಬ ಖುಷಿ ಆಯಿತು. ಎಲ್ಲ ಏಜ್ ಕಂಟೆಸ್ಟೆಂಟ್ಸು ಇದ್ದರು. ನಾಟ್ ಓನ್ಲಿ ಲೈಕ್ ಓನ್ಲಿ 18-19 ಟೀನೇಜರ್ಸ್ ಮಾತ್ರ ಅಲ್ಲ, ಆಲ್ ದ ಕ್ಯಾಟಗರೀಸ್ ಕಂಟೆಸ್ಟೆಂಟ್ಸ್ ವೇರ್ ದೇರ್. ತುಂಬ ಖುಷಿ ಆಯಿತು. ಇಟ್ಸ್ ವೆರಿ ನೈಸ್. ನನಗೆ ತುಂಬ ಖುಷಿ ಆಗಿದೆ. ಇಟ್ ವಾಸ್ ಲವ್ಲಿ ಇವೆಂಟ್ ದಟ್ ವಾಸ್. ಇಲ್ಲಿಗೆ ಬಂದು ನಮಗೆ ತುಂಬ ಎಕ್ಸ್ಪೋಜರ್ ಸಿಕ್ತು. ಅಂದರೆ ಹೊಸ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಸೊ ವಾಕ್ ಮಾಡೋದೆಲ್ಲ ಕಲ್ತ್ವಿ. ಆಮೇಲೆ ಆಬ್ವಿಯಸ್ಲಿ ಸ್ಟೇಜ್ ಫಿಯರ್ ಇರಲಿಲ್ಲ ನಮಗೆ. ಜಡ್ಜಸ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿಕೊಂಡು ವಾಕ್ ಮಾಡೋಕ್ಕೆ ಆ ಕಾನ್ಫಿಡೆನ್ಸ್ ಬಂತು. D&K ಫ್ಯಾಷನ್ ಶೋ ಅಂತ ನಡೀತಾ ಇದೆ, ಬೆಲ್ ಫ್ಯಾಷನ್ ಶೋ ಅಂತ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ನಾವು ಬ್ಯೂಟಿ ಇಂಡಸ್ಟ್ರಿನಲ್ಲಿ 35 ವರ್ಷದಿಂದ ಇರೋದ್ರಿಂದ ನಮಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ಅವಾಗವಾಗ ಈ ಥರ ಪಾರ್ಟಿಸಿಪೇಟ್ ಮಾಡೋದು, ಇಲ್ಲಿ ಬರೋದು ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಸ್ನೇಹಿತ್ ಗೌಡ, ನಟ ಭಾರ್ಗವ್, ಪ್ರತಾಪ್ ಸಿಂಹ ರೆಡ್ಡಿ, ನಟಿ ಶಾಲಿನಿ ಗೌಡ ಸೇರಿದಂತೆ ಹಲವು ನಟ ನಟಿಯರು ಭಾಗವಹಿಸಿದ್ರು.